ಓದಬೇಕಾದ ಮಕ್ಕಳಿಂದ ಶಾಲೆಯಲ್ಲಿ ಕೆಲಸ, ಶಾಲಾ ಕಟ್ಟಡಕ್ಕೆ ಕ್ಯೂರಿಂಗ್ ಮಾಡಿಸ್ತಿದ್ದಾರೆ ಶಿಕ್ಷಕರು. ಇದು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಓದಬೇಕು ಅಂತ ಶಾಲೆಗೆ ಹೋಗ್ತಾರೆ ಮಕ್ಕಳು, ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ಶಾಲೆಗೆ ಕಳುಹಿಸ್ತಾರೆ ಪೋಷಕರು. ಆದ್ರೆ ಇಲ್ಲಿ ಓದಬೇಕಾದ ಮಕ್ಕಳಿಂದ ಶಾಲೆಯಲ್ಲಿ ಕೆಲಸವನ್ನ ಮಾಡಿಸಲಾಗುತ್ತೆ. ಶಾಲಾ ಕಟ್ಟಡಕ್ಕೆ ಕ್ಯೂರಿಂಗ್ ಮಾಡಿಸ್ತಾ ಇದ್ದಾರೆ. ಪಾಠವನ್ನ ಕೇಳಬೇಕಾದ ಮಕ್ಕಳು ಅಲ್ಲಿ ಶಾಲಾ ಕಟ್ಟಡದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮರದ ಏಣಿ ಹತ್ತಿ ಕಟ್ಟಡಕ್ಕೆ ನೀರು ಹಾಕ್ತಿದ್ದಾರೆ ವಿದ್ಯಾರ್ಥಿಗಳು. ಶಾಲೆಯ ಮುಖ್ಯದ್ವಾರದ ಮುಂದಿನ ನಾಮಫಲಕದ ಕಾಮಗಾರಿ ನಡೀತಾ ಇದೆ. ಇದು ಹಾವೇರಿ ಜಿಲ್ಲೆಯ ನರೇಗಲ್ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವ ಘಟನೆ. ಹಾನಗಲ್ ತಾಲೂಕಿನ ನರೇಗಲ್ ಗ್ರಾಮದ ಸರ್ಕಾರಿ ಶಾಲೆಯ ಕಾಮಗಾರಿ ನಡೀತಾ ಇದೆ. ಮರದ ಏಣಿಯಿಂದ ಮಕ್ಕಳು ಜಾರಿ ಬಿದ್ರೆ ಏನ್ ಗತಿ ಅನ್ನೋ ಪ್ರಶ್ನೆ ಈಗ ಇಲ್ಲಿರೋದು. ಶಿಕ್ಷಣ ಇಲಾಖೆ ಅಧಿಕಾರಿಗಳೇ, ಸಚಿವರೇ ಇತ್ತ ಕಡೆ ಸ್ವಲ್ಪ ಗಮನಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಕಾರಣ ಅಲ್ಲಿ ಕಟ್ಟಡದ ಕಾಮಗಾರಿ ಆಗ್ತಾ ಇದೆ, ಕ್ಯೂರಿಂಗ್ ಅನ್ನ ಮಾಡಿಸ್ತಾ ಇದ್ದಾರೆ ಶಿಕ್ಷಕರು. ಅಲ್ಲಿ ನೋಡಿ, ಮಕ್ಕಳ ಹತ್ರ ಅಲ್ಲಿ ನೀರು ಹಾಕಿಸುವ ಕೆಲಸ ಆಗ್ತಾ ಇದೆ. ಈಗ SDMC ಕೂಡ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಈಗ ಮಕ್ಕಳನ್ನ ಅಲ್ಲಿ ಮೇಲೆ ಹತ್ತಿ ನೀರು ಹಾಕಿಸೋ ಬದಲು ಅಟ್ಲೀಸ್ಟ್ ಯಾರು ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಅಂತವರ ಹತ್ರನೇ ಅಲ್ಲಿ ನೀರು ಹಾಕಿಸುವ ಕೆಲಸಗಳು ಆಗ್ಬೇಕಾದಿತ್ತು. ಆದ್ರೆ ಆ ಕೆಲಸ ಆಗ್ತಾ ಇಲ್ಲ. ಮಕ್ಕಳ ಹತ್ರನೇ ನೀರು ಹಾಕಿಸುವ ಕೆಲಸವನ್ನ ಮಾಡ್ತಾರೆ. ಮರದ ಏಣಿ ಹತ್ತಿ ಕಟ್ಟಡಕ್ಕೆ ನೀರು ಹಾಕ್ತಿದ್ದಾರೆ ವಿದ್ಯಾರ್ಥಿಗಳು. ಶಾಲೆಯ ಮುಖ್ಯದ್ವಾರದ ಮುಂದಿನ ನಾಮಫಲಕದ ಕಾಮಗಾರಿ ನಡೆದಿದ್ದು ಹಾವೇರಿ ಜಿಲ್ಲೆಯ ನರೇಗಲ್ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರನ್ನು ಕೇಳಿದ್ರೆ ಯಾರು ನಾವು ಹೋಗಿ ನೀರು ಹಾಕಕ್ಕಾಗತ್ತಾ ಅನ್ನುವ ಪ್ರಶ್ನೆಯನ್ನ ಶಿಕ್ಷಕರು ಕೇಳಬಹುದು. ಆದ್ರೆ ಯಾರು ಈಗ ಈ ಒಂದು ಕೆಲಸ ಮಾಡಿದ್ದಾರೆ, ಅಟ್ಲೀಸ್ಟ್ ಅವರ ಹತ್ರನೇ ಅಥವಾ ಅದಕ್ಕೆ ಇದ್ದಂತಹ ಕಾರ್ಮಿಕರನ್ನ ಏನಾದ್ರೂ ನೇಮಿಸುವಂತಹ ಇಂಥ ಕೆಲಸಗಳು ಆಗಿದೆಯಾ? ಆದ್ರೆ ಮಕ್ಕಳ ಹತ್ರನೇ ಯಾಕೆ ಮಾಡಿಸ್ತಾ ಇದ್ದಾರೆ ಈ ಕೆಲಸ? ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜು, ಮಕ್ಕಳು ಶಾಲೆಗೆ ಹೋಗೋದು ಪಾಠ ಕೇಳಬೇಕು ಅಂತ ಹೇಳಿ ಅಥವಾ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಪಡಿಬೇಕು ಅಂತ ಹೇಳಿ, ಅದನ್ನ ಬಿಟ್ಟು ಇಲ್ಲಿ ತಾವೇ ಮಕ್ಕಳನ್ನ ಮೇಲೆ ಹತ್ಸಿ, ಅದರಲ್ಲೂ ಕೂಡ ನೀವು ಗಮನಿಸ್ತೀರ ಅಂದ್ರೆ ಏಣಿಯನ್ನ ಹತ್ಸಿ ಮಕ್ಕಳ ಹತ್ರ ನೀರು ಹಾಕಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮಕ್ಕಳು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ ಜವಾಬ್ದಾರಿ? ಇದೀಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರುಗಳು ಏನ್ ಹೇಳ್ತಿದ್ದಾರೆ? ಖಂಡಿತವಾಗ್ಲೂ ನವಿತಾ ಜೈನ್, ಇದೊಂದು ಆಘಾತಕಾರಿ ಘಟನೆ. ಯಾಕಂತ ಹೇಳಿದ್ರೆ ಮಕ್ಕಳು ಕೂಡ ಶಾಲೆಗೆ ಕಲೀಲಿಕ್ಕೆ ಅಂತ ಹೇಳಿ ಕೂಡ ಹೋಗ್ತಾರೆ. ಒಂದು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಅಲ್ಲಿ ಮೊದಲೇ ಕೂಡ ವಿದ್ಯಾಭ್ಯಾಸ ಸರಿಯಾಗಿ ಪಾಠ ಮಾಡಲ್ಲ ಅನ್ನುವಂಥದ್ದು ಕೂಡ ಒಂದು ಆರೋಪ ಇದೆ. ಇದರ ಮಧ್ಯೆ ಕೂಡ ಪೋಷಕರು ಕೂಡ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಶಿಕ್ಷಣ ಸಿಗ್ತದೆ ಅನ್ನುವಂಥ ಕಾರಣದಿಂದಾಗಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ. ಆದ್ರೆ ಶಿಕ್ಷಕರೇ ಮುಂದೆ ನಿಂತ್ಕೊಂಡು ಈ ರೀತಿಯಾದಂತಹ ಸೂಪರ್ವೈಸರ್ ತರ ಮುಂದೆ ನಿಂತ್ಕೊಂಡು ಮಕ್ಕಳಿಂದ ಕಾಮಗಾರಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ನರೇಗಲ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಸರ್ಕಾರಿ ಶಾಲಾ ಮಕ್ಕಳ ನಾಗರಾಜ್, ಖಂಡಿತವಾಗ್ಲು ನವಿತಾ ಜೈನ್, ಇವರೆಲ್ಲರೂ ಕೂಡ ಪ್ರಾಥಮಿಕ ಶಾಲೆಯ ಮಕ್ಕಳು. ಸುಮಾರು 5-6 ಜನ ಮಕ್ಕಳನ್ನ ನೋಡಿದಂತ ಸಂದರ್ಭದಲ್ಲಿ ಅವರು 4ರಿಂದ 5ನೇ ತರಗತಿ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಶಾಲೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ನಾಮಫಲಕದ ಕಾಮಗಾರಿ ನಡೆದಿದೆ. ಆ ಕಾಮಗಾರಿಗೆ ನೀರು ಹಾಕಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲೂ ಮುಂದೆ ಇಬ್ಬರು ಶಿಕ್ಷಕರು ಕೂಡ ಮುಂದೆ ನಿಂತ್ಕೊಂಡು ಹಿಂದೆ ಕೈ ಕೊಟ್ಕೊಂಡು ಸೂಪರ್ವೈಸರ್ ತರ ರೀತಿಯಲ್ಲಿ ವರ್ತನೆ ಅಂತ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಮತ್ತು ಪ್ರಮುಖವಾಗಿ ಮರದ ಏಣಿ ಅದು ಬೃಹತ್ ಆಕಾರದಲ್ಲಿರ್ತಕ್ಕಂಥದ್ದು. ಅಲ್ಲಿ ಬಹಳಷ್ಟು ಏನು ಕಾರ್ಯ ಕೆಲಸ ಮಾಡ್ತಕ್ಕಂಥವ್ರು ಅದರ ಮೇಲೆತ್ತಿ ಕೆಲಸವನ್ನ ಮಾಡುವಂಥದ್ದು, ಅಂತರ್ದರ ಮೇಲೆ ಅಪಾಯಕಾರಿಯಾಗಿ ಇರ್ತಕ್ಕಂಥ ಮರದ ಏಣಿಯ ಮೇಲೆ ಮಕ್ಕಳನ್ನ ಹಚ್ಚಿರ್ತಕ್ಕಂಥದ್ದು. ಅಲ್ಲಿಂದ ಏನಾದ್ರೂ ಜಾರಿ ಬಿದ್ರೆ ಅದಕ್ಕೆ ನಿಜವಾದಂತ ಹೊಣೆ ಯಾರು ಅನ್ನುವಂತ ಪ್ರಶ್ನೆ ಕೂಡ ಮೂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳ ಮತ್ತೆ ಆರೋಗ್ಯ ಆಗಿರ್ಬೋದು ಮತ್ತು ಅವರ ಕಾಳಜಿಯ ದೃಷ್ಟಿ ಕೂಡ ಶಿಕ್ಷಕರಿಗೆ ಬಹಳಷ್ಟು ಜವಾಬ್ದಾರಿ ಇರ್ತದೆ. ಇದನ್ನೆಲ್ಲವನ್ನ ಕೂಡ ಮರೆತು ಏನು ಕಾಮಗಾರಿ ಕೊಟ್ಟಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳ ಕಡೆಯಿಂದ ಆಗ್ಲಿ ಅಥವಾ ಅಲ್ಲಿ ಬರ್ತಕ್ಕಂಥ ಕೆಲಸಗಾರರ ಕಡೆಯಿಂದ ನೀರನ್ನ ಹಾಯಿಸ್ಬೇಕಿತ್ತು. ಆದ್ರೆ ಮಕ್ಕಳಿಂದ ಅದು ಕೂಡ ತರಗತಿ ನಡೆಯುವಂತ ಸಂದರ್ಭದಲ್ಲಿ ಅವರನ್ನ ತರಗತಿಯಿಂದ ಹೊರಗಡೆ ಕರೆದುಕೊಂಡು ಬಂದು ಈ ರೀತಿಯಾಗಿ ಕೆಲಸ ಮಾಡಿಸಿರ್ತಕ್ಕಂಥದ್ದು ನಿಜಕ್ಕೂ ಇದು ಒಂದು ದುರಂತ ಘಟನೆ. ಈಗಾಗಲೇ ಶಿಕ್ಷಣ ಇಲಾಖೆಗೂ ಕೂಡ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಲಾಗಿದೆ. ಹಾಗಾದ್ರೆ ಇನ್ನೂ ಕೂಡ ಏನು ಶಿಕ್ಷಕರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. SDMC ಸದಸ್ಯರ ಗಮನಕ್ಕೂ ಕೂಡ ಬಂದಿಲ್ಲ. ಹೀಗಾಗಿ ಪ್ರತಿನಿತ್ಯ ಇದೇ ಕೆಲಸವನ್ನ ಶಿಕ್ಷಕರು ಮಾಡಿಸ್ತಾ ಇದ್ರು ಅನ್ನುವಂಥದ್ದು ಕೂಡ ಸದ್ಯ ಮೇಲ್ನೋಟಕ್ಕೆ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಇದಕ್ಕೆ ಏನಾದ್ರೂ ಆಗಿದ್ದಿದ್ರೆ ಅಂದ್ರೆ ಘಟನೆಗಳು ಏನಾದ್ರೂ ಸಂಭವಿಸುವಂತ ಸಂದರ್ಭದಲ್ಲಿ ಇದಕ್ಕೆ ಹೊಣೆ ಯಾರು ಮತ್ತು ಇದಕ್ಕೆ ಪೋಷಕರಿಗೆ ಯಾರು ಉತ್ತರವನ್ನ ಕೊಡ್ತಿದ್ರು ಅನ್ನುವಂಥದ್ದು ಸದ್ಯ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಶಿಕ್ಷಣ ಇಲಾಖೆ ಯಾವೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ತದೆ ಮತ್ತು ಈಗ ಏನು ಈ ಆರೋಪವನ್ನು ಹೊತ್ತಿರ್ತಕ್ಕಂಥ ಶಿಕ್ಷಕರ ಮೇಲೆ ಯಾವ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ನವಿತಾ ಜೈ, SDMC ಅವ್ರ ಗಮನಕ್ಕೆ ಇದೆಯಾ ಇದು? ಯಾಕಂತ ಹೇಳಿದ್ರೆ ಈಗ ಶಿಕ್ಷಕರನ್ನು ಗಮನಿಸಿದ್ರೆ ಶಿಕ್ಷಕರಿಗೂ ಕೂಡ ಇಲ್ಲಿ ಅನಿವಾರ್ಯ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅವರು ಹೋಗ ಹಾಕ್ತಾರಾ
ಅನ್ನೋದು, ಅಥವಾ ಬೇರೆ ಯಾರಾದ್ರೂ ಕಾಮಗಾರಿ ಮಾಡಿದವರು ಅಥವಾ ಕಾರ್ಮಿಕರು ಇದಕ್ಕೆ ನೇಮಕ ಆಗಿದಾರಾ, ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಸಹಜವಾಗಿ ನವಿತಾಜ, ನೀವು ಒಂದು ಕಾಮಗಾರಿ ಅಂತ ಹೇಳಿದ್ರೆ ಅದನ್ನ ಯಾರಾದ್ರೂ ಒಂದು ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಾದ್ರೂ ಕೆಲಸವನ್ನ ಕೊಟ್ಟಿರ್ತಾರೆ. ಅದನ್ನ ಆರಂಭದಿಂದ ಅಂತ್ಯದವರೆಗೂ ಕೂಡ ಅವರೇ ನಾಗರಾಜ್ ಮಾತಾಡಿಸ್ತೀನಿ. ನಮ್ಮ ಜೊತೆ ಇದೀಗ DDPI ಆಗಿರುವಂತಹ ಮೋಹನ್ ದಂಡಿನ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗ ಹಾವೇರಿ ಜಿಲ್ಲೆಯ ನರೇಗಲ್ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಹತ್ರ ಅಲ್ಲಿ ಒಂದು ಏನು ನಾಮಫಲಕದ ಒಂದು ಕಟ್ಟಡವನ್ನು ಕಟ್ಟಲಾಗಿದೆ. ಅಲ್ಲಿ ಮಕ್ಕಳ ಹತ್ರ ಮೇಲೆ ಹತ್ಸಿ ನೀರನ್ನ ಹಾಕಿಸುವ ಕೆಲಸ ಆಗ್ತಾ ಇತ್ತು. ದೃಶ್ಯಗಳಲ್ಲೂ ಕೂಡ ನಾವು ತೋರಿಸ್ತಾ ಇದೀವಿ. ನಿಮ್ ಗಮನಕ್ಕೆ ಬಂದಿದೆಯಾ ಇದು? ಅದೇ ಈಗ ನನಗೆ ಜಸ್ಟ್ ಒಂದು ಅರ್ಧ ಗಂಟೆ ಹಿಂದೆ ಫೋನ್ ಮಾಡಿದ್ರು ಮೇಡಮ್ ಅವರು, ಯಾರೋ ನಿಮ್ ವರದಿಗಾರರು. ಅದು ಯಾವ್ದೋ ಕಾಮಗಾರಿ ನಡೀತಾ ಇಲ್ಲ ಮೇಡಮ್. ಅದರಲ್ಲಿ ಕಾಲೋಮಿಗೆ ಏನೋ ಅವರು ಹೆಸರು ಕಟ್ಟಲಿಕ್ಕೆ, ಹೆಸರು ಬರ್ಲಿಕ್ಕೆ ಅದು ಥರ್ಮೋಕೋಲ್ ಅಲ್ಲಿ ಹೆಸರು ಕಟ್ ಮಾಡಕ್ಕೆ SC ಮೆಂಬರು ಮತ್ತು ಅವ್ರ ಮಗ ಕೂಡಿ ಇದು ಮಾಡ್ತಾ ಇದ್ರಂತೆ. ಅವ್ರ ಮಗ ಸ್ಕೂಲ್ ಹೋಗ್ತಾರಂತೆ. ಅದ್ರ ಹೆಡ್ಮಾಸ್ಟರ್ ನೋಡಿದಾಗ ಮಕ್ಕಳೆಲ್ಲ ಬಸ್ಕೋಬೇಡ ಅಂತ ಹೇಳಿ ವಾಪಸ್ ಕಳಿಸ್ತಾನೆ ಮೇಡಮ್. ಇಷ್ಟಾಗಿ ಹೆಡ್ಮಾಸ್ಟರ್ ವರದಿ ಕೊಟ್ಟರು. ಈಗ ನಾನು BUಗೆ ಮಾತಾಡಿ ಮಾಡಿ ವರದಿ ತಗೊಂಡು ಹೆಡ್ಮಾಸ್ಟರ್ ಏನಾದ್ರು ಮಕ್ಕಳು ಮಾಡಿದ್ರೆ ಅವ್ರ ಮ್ಯಾಗ ಆಕ್ಷನ್ ತಗೊಳಕ್ ಹೇಳಿದ್ದಾರೆ ಮೇಡಮ್, ಹೇಳಿದ್ದಾರೆ. ಅದೇ ಸರ್, ಈಗ ಏನಂದ್ರೆ ಓದೋದಕ್ಕೆ ಅಂತ ಸ್ಕೂಲಿಗೆ ಬರ್ತಾರೆ, ಅದ್ರಲ್ಲಿ ಕೂಡ ಸರ್ಕಾರಿ ಶಾಲೆಗೆ ಕಳಿಸೋರೇ ಬಾರಿ ಅಪರೂಪ. ಅಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಈ ರೀತಿಯಾಗಿ ಒಂದು ಪಾಠ ಹೋಯ್ತು ಅನ್ನೋದು ಒಂದಾದ್ರೆ, ಮತ್ತೊಂದು ಕಡೆ ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ಯಾರು ಸರ್ ಜವಾಬ್ದಾರಿ? ಅಷ್ಟು ಮೇಲೆ ಹತ್ಸಿ ಪುಟ್ಟ ಮಕ್ಕಳು ಬೇರೆ. ಅವರು ಹೆಡ್ಮಾಸ್ಟರ್ ಏನ್ ಹೇಳಿದ್ರಂದ್ರೆ, ಅವರು ಆಗಸ್ಟ್ 15 ಸಂಬಂಧ ಹುಡುಗರ ರಿಹರ್ಸಲ್ ಮಾಡ್ತಾ ಇದ್ರಂತೆ, ಪ್ರೇಯರ್ ಸಾಂಗು ಮತ್ತೆ ರಾಷ್ಟ್ರಗೀತದ್ರು. ಅವಾಗ ಅವ್ರು STMC ಇವರು ಸ್ಕೂಲ್ ಹೆಸರು ಬರ್ಸೋ ಸಂಬಂಧ ಥರ್ಮೋಕೋಲ್ ಅಲ್ಲಿ ಕಟಿಂಗ್ ಮಾಡಿ ಅದ್ರ ಸ್ಟಿಕ್ ಮಾಡೋ ಸಂಬಂಧ ರೆಡಿ ಮಾಡ್ತಿದ್ರಾ? ಅದನ್ನೇ ನಾನು ಇಲ್ಲ, ನಾನೀಗ ಅವ್ರಿಗೆ ಹೆಡ್ಮಾಸ್ಟರ್ಗೆ ನಾನು ಹೇಳಿದ್ದು ಇಮಿಡಿಯೇಟ್ ನಾನು BUಗೆ ಮಾತಾಡಿದ್ದೇನೆ. ಅಲ್ಲಿ ಹೋಗಿ ಏನಾಗಿದೆ ತಗೊಂಡು ವರದಿ ಕೊಡೋದು ಹೇಳಿದ್ದೇನೆ. BU ಹೋಗ್ತಾ ಇದಾರೆ, ಹೋಗಿ ನಂಗೆ ವರದಿ ಕೊಡ್ತಿದ್ದಾರೆ. ಆ ಹೆಡ್ಮಾಸ್ಟರ್ ಏನಾದ್ರು ಮಕ್ಕಳಿಂದ ಮಾಡಿಸಿದ್ರೆ ನಾ ಇಮಿಡಿಯೇಟ್ ಅವ್ರ ಮ್ಯಾಗ ಇದು ಮಾಡ್ತೇನೆ. ಅವ್ರ ಹತ್ರ ಮಾತಾಡಿದ್ರ ನೀವು? ಹೇಗೆ ಅಲ್ಲ, ಅವ್ರ ಮಗ ಸ್ಕೂಲ್ನಲ್ಲಿ ಕಲಿತಾರಂತೆ. ಅವ್ರೇನೋ ಅಲ್ಲಿ ಹೆಸರು ಬರೀ ಸಂಬಂಧ ಮಾಡ್ತಾ ಇದ್ರಂತೆ, ಹೆಸರು ಅಕ್ಷರ ಸಂಬಂಧ. ಈಗ ಅದನ್ನ ಇವರು ವರದಿ ಕೊಡಕ್ ಹೇಳಿದ್ರಿ ಮೇಡಮ್ BUಗೆ, CRP ಹೋಗಿ ಅದು ವರದಿ ಕೊಟ್ಟಿದ್ರೆ ನಾನು ಅವ್ರಿಗೆ ಹೆಡ್ ಮಾಸ್ಟರ್ಗೆ ನೋಟಿಸ್ ಮಾಡಿ ಕ್ರಮ ಕೈಗೊಳ್ತೇನೆ. ಧನ್ಯವಾದಗಳು ಮೋಹನ್ ದಂಡಿನವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.